ಮರಗಳ ನೆರಳಿನಲ್ಲಿ ಕಾಡಿನ ರಾಜನಾದ ಬಲಿಷ್ಠ ಸಿಂಹ ಶಾಂತವಾಗಿ ನಿದ್ರಿಸುತ್ತಿತ್ತು. ಚಂದ್ರನು ತನ್ನ ಬೆಳಕು ಬೀರುತ್ತಿದ್ದ. ಎದ್ದು ನಿಂತ ಮರಗಳ ನಡುವೆ ಸಿಂಹನ ಉರಿಯುವ ಉಗುರುಗಳು ಗಾಳಿ ಹೊಡೆದು ಹಾರುತ್ತಾ ಹೆಜ್ಜೆಮಟ್ಟದ ಮೇಲೆ ಬಿತ್ತಲಾಗಿ ಅವನು ಅಸಮರ್ಥನಾಗಿ ತನ್ನ ಶಕ್ತಿಯನ್ನು ಪುನಃ ಸಂಗ್ರಹಿಸುತ್ತಿದ್ದನು. ಆದರೆ ಆ ಸೂರ್ಯನ ಬೆಳಕು ಇಲ್ಲದ ಸಮಯದಲ್ಲಿ ಕಾಡಿನಲ್ಲಿ ಇನ್ನೊಂದು ಜೀವಿತ ಚಿಕ್ಕ ಇಲಿ ತನ್ನ ಸ್ವಂತ ಆಟದಲ್ಲಿ ಮುಳುಗಿತ್ತು. ಸುಮ್ಮನಾಗಿ ಓಡುತ್ತಾ ತಾನು ಅರಿಯದಂತೆ ಅದು ಸಿಂಹನ ಮುಂದೆ ಓಡಿತು. ಮುಖರೇಖೆಯ ಮೇಲೆ ನಡೆದಿನಂತೆ ನೆನೆಸು ತೂಕ ತೋರಿಸುತ್ತಿತ್ತು. ಏಕಾಏಕವಾಗಿ ಸಿಂಹದ ತೀವ್ರ ಗರ್ಜನೆ, ನನ್ನ ನಿದ್ರೆ ಕೆಡಿಸಿದ್ದೀಯಾ, ಧೈರ್ಯ ಹೇಗೆ ಬಂದಿತು ಎಂಬ ಶಬ್ದದಿಂದ ಇಲಿ ನಡುಗಿತು. ಅಯ್ಯ ರಾಜನೇ, ದಯವಿಟ್ಟು ನನ್ನನ್ನು ಬಿಡಿ, ಒಂದೇ ದಿನ ನಾನು ನಿಮಗೆ ಸಹಾಯ ಮಾಡಬಹುದು ಎಂದು ಇಲಿ ವಿನಯದಿಂದ ಕೇಳಿದಾಗ ಸಿಂಹನ ಕೋಪವು ಸ್ವಲ್ಪ ಕುಂದಿತು. ಅದರ ಕರುಣೆ ಬಂದಿತು ಮತ್ತು ಇಲಿಯನ್ನು ಬಿಡಿತು. ಆದರೆ ಅದು ತನ್ನ ಬಲವನ್ನು ಮರೆಯದೆ ಕಾಡಿನ ನಿನಾದದಲ್ಲಿ ನಿಂತಿತ್ತು. ಕೆಲವು ದಿನಗಳ ನಂತರ ಸಿಂಹ ಬೇಟೆಗಾರನ ಬಲೆಗೆ ಸಿಕ್ಕಿತು. ಅದು ಎಷ್ಟು ಪ್ರಯತ್ನಿಸಿದರೂ ಅದು ಹೊರಬರಲು ಸಾಧ್ಯವಾಗಲಿಲ್ಲ. ಕೋಪ ಮತ್ತು ನೋವಿನಿಂದ ಕಾಡಿನ ನಿಲುವಿನಲ್ಲಿ ಸಿಕ್ಕಿ ಹಾಕಿಕೊಂಡಿತ್ತು. ಆದರೆ ಅದನ್ನು ಕೇಳಿದ ಇಲಿ ತಕ್ಷಣವೇ ಓಡಿಕೊಂಡು ಬಂತು. ತನ್ನ ಚಿಕ್ಕ ಹಲ್ಲುಗಳಿಂದ ಬಲೆಯ ಹಗ್ಗಗಳನ್ನು ಕಚ್ಚಲು ಪ್ರಾರಂಭಿಸಿತು. ಕೆಲವೇ ನಿಮಿಷಗಳಲ್ಲಿ ಸಿಂಹ ಮುಕ್ತವಾಯಿತು. ಚಿಕ್ಕವನಾದರೂ ಮಹತ್ವದ ಸಹಾಯ ಮಾಡಿದ್ದೀಯಾ ಎಂದು ಸಿಂಹ ಕೃತಜ್ಞತೆಯಿಂದ ಹೇಳಿದರು.